ಅಲ್ಲೇ ಸೈಡ್ ಡಿಶ್ಗೆ ಬಿಸಿ ಬಿಸಿಯಾಗಿರೋ ಹಪ್ಳ ಕೊಡೋಣ ಅಂತ ಹೋಗಿ ಕೇಳಿದ್ರೆ ಅವನು ಕುಂತ್ಕ ಮಗ ರುಚಿ ರುಚಿಯಾಗಿರೋ ಹಪ್ಳನೇ ಕೊಡ್ತೀನಿ, ನಿನ್ ಜನ್ಮ ಸಾರ್ಥಕ ಆಗುತ್ತೆ ಅಂತ ಹೇಳ್ದ ಕಣಣ್ಣ. ಹೌದಾ ಅಣ್ಣ, ಹಾಗಾದ್ರೆ ಆ ರುಚಿ ರುಚಿಯಾದ ಅಡಿಗೆ ಹೆಂಗ್ ಮಾಡ್ತೀಯ ನಾನು ಸ್ವಲ್ಪ ನೋಡ್ತೀನಿ ತಡಿಯಣ್ಣ ಅಂತ ಹೋಗಿ ಬಾಣ್ಲಿ ಮುಂದ್ಗಡೆ ನಿಂತ್ಕೊಂಡ್ರೆ ಅಲ್ಲೇ ಎಲ್ಲರೂ ಎಣ್ಣೆಯಲ್ಲಿ ಹಪ್ಳನ ಕರೆದುಕೊಟ್ರೆ ಇವನ್ಯಾರೋ ಮಹಾನುಭಾವ ಇಂಜಿನ್ ಆಯಿಲ್ನ ಹಾಕಿ ಹಪ್ಳನ ಕರಿತಿದ್ದಾನಲ್ಲೋ ಮಾರಾಯ. ನಾನು ಇದನ್ನ ನೋಡಿ ಏನಣ್ಣ ಇದು ಅಂತ ಕೇಳ್ದೆ. ಅದಕ್ಕೆ ಅವನು ಹೇಳ್ದ, ಯಾರೋ ಒಬ್ಬ ದೇವ್ರ ಹತ್ರ ಹೋಗಿ ನನಗೆ ವರ ಕೊಡು ಅಂತ ಕೇಳಿದ್ನಂತೆ. ಅದಕ್ಕೆ ದೇವರು ಏನು ವರ ಬೇಕು ಅಂತ ಕೇಳಿದಾಗ ನಾನು ಬೇಗ ಸಾಯ್ಬಾರ್ದು ದೇವ್ರೆ, ರೋಗ ಬಂದು ಬಂದು ನಿಧಾನಕ್ಕೆ ಸಾಯ್ಬೇಕು ಅಂತ ವರ ಕೇಳದ್ನಂತೆ. ಅದಕ್ಕೆ ದೇವ್ರು ಡೈಲಿ ಬಂದು ಇಲ್ಲಿ ಹಪ್ಳ ತಿನ್ಕೊಂಡು ಹೋಗು, ನಿನ್ ವರ ಈಡೇರುತ್ತೆ ಮಗು ಅಂತ ಹೇಳಿದ್ನಂತೆ. ಹಬ್ಬಬ್ಬಾ, ಈ ವರ ಕೇಳಿ ನಾನಂತೂ ಬೇಗ ಸಾಯ್ಬೇಕು ಅಂತ ಮನೆಗೆ ಬಂದ್ಬಿಟ್ಟೆ ಗುರುವೆ. ಇನ್ಮೇಲೆ ನಾನು ಮನೆಯಲ್ಲೇ ಊಟ ಮಾಡ್ತೀನಿ. ನೀವೇನಾದ್ರೂ ನಿಧಾನಕ್ಕೆ ಸಾಯ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಕಾಮೆಂಟ್ ಮಾಡಿ ಗುರುವೆ.